ಇದ್ರೆ ಹಾಂ ಸರ್ ಕಿಟ್ಟೋನಿಂದ ಅಶೋಕ್ ವಿಸಿಟ್ ಸರ್. ಚಂದ್ರಶೇಖರ್ ಹಾಂ ಹಾಪಿ ಬಂದೆ. ಇದು ಯಾವ್ದಿದ್ದು ಸರಿ ಸರಿ ಬೇಡ. ಬಂದಿದ್ದು ರಿಯಲ್ ಫ್ಯಾಕ್ಟ್ಸು ಯಾವ್ಯಾವ ಬ್ಯಾಂಕಿಗೆ ಹೈದರಾಬಾದ್ ಬ್ಯಾಂಕಿಗೆ ಕಳಿಸಿದ್ದಾರೆ ಇಲ್ಲ ಡೀಟೇಲ್ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. 100% ಮಿನಿಸ್ಟರ್ ಅಂತೂ ರಾಜೀನಾಮೆ ತಲೆದಂಡ ಆಗೋರಿಗೆ ಯಾವುದೇ ಕಾರಣಕ್ಕೂ ಅದು ಅಸೆಂಬ್ಲಿ ನಡೆಯೋಕ್ಕೆ ಬಿಡಲ್ಲ. ಅಸೆಂಬ್ಲಿ ಎಷ್ಟೇ ದಿನ ಆಗಲಿ ಇವರು ಇದೀಗ 10 ಹಲವು ಬಗೆಯ ತಾಜಾ ಮಾವಿನ ಹಣ್ಣು ಲಭ್ಯ. ನಮ್ಮಲ್ಲಿ ನೈಸರ್ಗಿಕವಾಗಿ ಮಾಗಿಸಿದ ರತ್ನಗಿರಿ ಆಲ್ಫೋನ್ಸಾ, ರಾಮನಗರ ಬಾದಾಮಿ, ಬಾಣಾವರ ರಸಪುರಿ, ಬಾದಾಮಿ, ತಮಿಳುನಾಡು ಇಮಾಂ ಪಸಂದ್, ಆಂಧ್ರ ಮಲ್ಲಿಕಾ, ಆಂಧ್ರ ಬೇನಿಶಾ, ಬೆಂಗಳೂರು ಲಾಲ್ಬಾಗ್, ಸಾಗರ ಶಕರಗುಟ್ಟಿ, ನಾಟಿ ಮಾವಿನ ಹಣ್ಣು, ಗುಜರಾತಿ ಕೇಸರ್, ಚನ್ನಪಟ್ಟಣ ದಿಲ್ ಪಸಂದ್, ಉತ್ತರ ಪ್ರದೇಶದ ದಶೇರಿ ಮತ್ತು ಕಸಿ ಮಾವಿನ ಹಣ್ಣು ದೊರೆಯುತ್ತದೆ. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಡಿ ಮಲ್ಕಪ್ಪ ಅಂಡ್ ಸನ್ಸ್, APMC ಯಾರ್ಡ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 9448943972, 9449265196. ಯಾರೋ ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ದರು, ಚಂದ್ರಶೇಖರನ್. ಅವರ ಸಾವಾಗಿತ್ತು ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ರೀತಿ ಯಾರು ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಒಂದು ರೀತಿ ಭಯಭೀತರಾಗಿರುವಂಥದ್ದು ಕಾಣ್ತಾ ಇದೆ. ಯಾವತ್ತು ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆಯೋ ಹಾಗೆಲ್ಲ ಈ ಥರ ಅಧಿಕಾರಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ಆಗಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ನನಗನ್ಸ್ತತೆ ಇವರು ಭಾಗ್ಯ ಅಂತ ಹೇಳಿ ನಾನು ಆ ಭಾಗ್ಯ ಕೊಟ್ಟೆ ಅಂತೇಳಿ ನಿಷ್ಠಾವಂತ ಅಧಿಕಾರಿಗಳ ಬದುಕೋ ಭಾಗ್ಯನೂ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರ. ಸ್ಪಷ್ಟವಾದಂಥ ದಾಖಲೆಗಳು ಇವತ್ತು ಮಾಧ್ಯಮದಲ್ಲೂ ಬಂದಿದೆ. ನಾವು ಕೂಡ ಹೇಳಿದ್ದೀರಿ ಸರ್ಕಾರಕ್ಕೆ ಯಾವ್ಯಾವ ಬ್ಯಾಂಕಿಗೆ ಅಕೌಂಟ್ ಹೋಗಿದೆ ಅನ್ನೋದು. ನನ್ನ ಅಕೌಂಟು ನಮಗೆ ಗೊತ್ತಿದೆ, ಸುಮಾರು 9 ಬ್ಯಾಂಕ್ಗಳಿಗೆ. ಅದು ಹೈದರಾಬಾದ್, ಜುಬ್ಲಿ ಹಿಲ್ಸ್ ಹೋಗಿರೋದು ಸ್ಪಷ್ಟವಾಗಿದೆ. ಇದು IT ಕಂಪ್ನಿ. ವಾಲ್ಮೀಕಿ ನಿಗಮಕ್ಕೂ IT ಕಂಪ್ನಿಗಳಿಗೂ ಏನು ಸಂಬಂಧ ಬರುತ್ತೆ? ಆ ಸಾಲ ತೀರ್ಸೋಕ್ಕೆ ಆಗಿಲ್ಲ ಇದುವರೆಗೂ. ಇಷ್ಟು ಪ್ರಾಮಾಣಿಕವಾಗಿ ದುಡಿದಂಥ ಅಧಿಕಾರಿ ಇವತ್ತು ಇವರ ಕಿರುಕುಳದಿಂದ, ಸರ್ಕಾರದ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋದ್ರೆ ಸರ್ಕಾರನೇ ನೇರ ಕಾರಣ. ಇವತ್ತು ಕರ್ನಾಟಕ ಸರ್ಕಾರದ 1 ವರ್ಷದ ಅವರ ಸಾಧನೆ 187 ಕೋಟಿ ದಲಿತರ ಹಣವನ್ನು ಟಕ್ ಅಂತೇಳಿ ಗುಳುಂ ಮಾಡಿರುವಂಥದ್ದು. ಈಗ 1 ವರ್ಷದ ಇವ್ರ ಸಾಧನೆ ಮೊದಲ ವಿಕೆಟ್ ಪತನ. ಕರ್ನಾಟಕದ ಕಾಂಗ್ರೆಸ್ಸಿನ ಭ್ರಷ್ಟ ಕಾಂಗ್ರೆಸ್ಸಿನ ಲೂಟಿಕೋರ್ ಕಾಂಗ್ರೆಸ್ಸಿನ ಮೊದಲ ವಿಕೆಟ್ ಇವತ್ತು ಪತನ ಆಗೇ ಆಗ್ತೈತೆ. ಆಗೋವರೆಗೂ ನಾವು ಬಿಡಲ್ಲ, ಆಗಲೇಬೇಕು. ಮೊದಲ ವಿಕೆಟ್ ಪತನ ಆಗಲೇಬೇಕು. ಇದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ನಮ್ಮ ಪಕ್ಷದಿಂದ ನಾವು ಮಾಡ್ತೀರಿ. ಇದನ್ನು ವಿಧಾನಸಭೆಯಲ್ಲೂ ಇದನ್ನು ಚರ್ಚೆ ಮಾಡ್ತೀರಿ.